ಗಮನಕ್ಕೆ ತಂದು ನೀವು ಏನೇ ಸಮಸ್ಯೆ ಆದರೂ ಕೂಡ ಬಗೆಹರಿಸಿ. ಅಲ್ಲಿಗೆ ನಾನೇ ಕಳಿಸಿದೆ ನಮಸ್ಕಾರ. ಇಂದು ನಾವು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಮಕ್ಕಳ ಹಕ್ಕುಗಳು ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಪೋಕ್ಸೋ ಕಾಯ್ದೆ ಹಾಗೂ ಮಕ್ಕಳ ಅವರಿಗೆ SSLC ಪೂರ್ವ ಸಿದ್ಧತೆ ಕುರಿತಂತೆ ಜಾಗೃತಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈಗಿನ ಸಾಮಾಜಿಕ ಪಿಡುಗುಗಳಾದ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇರೋದರಿಂದ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಮತ್ತು ಖಾಸಗಿ ಪ್ರೌಢಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ನಿರಂತರವಾಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಅದರ ಭಾಗವಾಗಿ ಇಂದು ನಾವಿಲ್ಲಿ ನಮ್ಮ ಬಂಗಾರಪೇಟೆ ನಗರದಲ್ಲಿರುವಂತಹ ಬಾಲಕಿಯರ ಶಾಲೆಯಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸಿದ್ದೀವಿ. ಮುಖ್ಯ ಉದ್ದೇಶ ಇಷ್ಟೇ, ಹೆಣ್ಣು ಮಕ್ಕಳು 18 ವರ್ಷದ ಒಳಗೆ ಹಾಗೂ ಗಂಡು ಮಕ್ಕಳು 21 ವರ್ಷದ ಒಳಗೆ ವಿವಾಹವಾಗಿದ್ದಲ್ಲಿ ಅಥವಾ ಅವರು ಬೇರೆ ರೀತಿ ಪ್ರಕರಣಗಳಲ್ಲಿ ಹೋದಾಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಬರ್ತಾರೆ. ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ದೀವಿ. ಹಾಗೆ ಮಕ್ಕಳ ಹಕ್ಕುಗಳು, ಅವರು ಏನು 18 ವರ್ಷ ಒಳಗಡೆ ಶಿಕ್ಷಣವನ್ನು ಪಡ್ಕೋಬೇಕು, ಬದುಕುವ ಹಕ್ಕಾಗ್ಬೋದು, ಜೀವಿಸುವ ಹಕ್ಕು ಏನೇನಿದೆ ಅದರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಅವರಿಗೆ ಮಾಹಿತಿಯನ್ನು ನೀಡಲಾಯಿತು. ಹಾಗೆಯೇ ಪೋಕ್ಸೋ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೆಳಕಿಗೆ ಬರ್ತಾ ಇರೋದರಿಂದ ಅದರ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಅವರೂ ಸಹ ಅವರ ಕುಟುಂಬಗಳಲ್ಲಿ ಮತ್ತು ಸಂಬಂಧಿಕರಲ್ಲಿ, ನೆಂಟರಲ್ಲಿ ಎಲ್ಲರಿಗೂ ಸಹ ಮಾಹಿತಿ ನೀಡಲಿ ಅಂತೇಳಿ ಅವರೂ ಸಹ ಜಾಗೃತಿಯನ್ನು ಮೂಡಿಸ್ತಾ ಬಂದಿದ್ದೀವಿ. ಮತ್ತು ಈ ಒಂದು ಕಾನೂನು ಮತ್ತು ಕಾಯ್ದೆಗಳ ಅಡಿಯಲ್ಲಿ ತಪ್ಪುಗಳು ನಡೆದಾಗ ಶಿಕ್ಷೆಗಳ ಬಗ್ಗೆಯೂ ಸಹ ನಾವು ಈಗಾಗಲೇ ತಿಳಿಸಿದ್ದೀವಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಸುಮಾರು 76 ಪ್ರಕರಣಗಳನ್ನು ದಾಖಲೆ ಮಾಡಿ ಈಗೆಲ್ಲ ಪ್ರಕರಣಗಳು ಕೋರ್ಟಲ್ಲಿ ನಡೀತಾ ಇದೆ. ನಮ್ಮ ಬಂಗಾರಪೇಟೆಯಲ್ಲೂ ಸಹ ಈಗಾಗಲೇ ನಾವು 10 ಪ್ರಕರಣಗಳ ಪೋಕ್ಸೋ ಪ್ರಕರಣಗಳನ್ನು ದಾಖಲೆ ಮಾಡಿದ್ದೀವಿ. ಈಗಾಗಲೇ ಅದು ಸಹ ಕೋರ್ಟಲ್ಲಿ ನಡೀತಾ ಇದೆ. ಸೊ ಇಂಥ ಒಂದು ಯಾವುದೇ ಸಮಸ್ಯೆಗಳಿಗೂ ಅವಕಾಶ ನೀಡದಂತೆ ವಿದ್ಯಾರ್ಥಿಗಳಿಗೆ ನಾವು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಅವರು ಇನ್ನೂ ಹೆಚ್ಚಿನದಾಗಿ ಅರಿವನ್ನು ಪಡ್ಕೊಂಡು, ಮಾಹಿತಿಯನ್ನು ಪಡ್ಕೊಂಡು ಅವರ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೂ ಸಹ ತಿಳಿಸಲಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಹೆಚ್ಚು ಮಾಹಿತಿಯನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಇಂದಾಯಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಸಹ ಅಧಿಕಾರಿಗಳು ಬಂದು ನಾವು ಒಟ್ಟಾರೆಯಾಗಿ ಜಾಗೃತಿಯನ್ನು ಮೂಡಿಸೋ ಕಾರ್ಯಕ್ರಮವನ್ನು ಮಾಡಿದ್ದೀವಿ.